ಬೆಳಗಾವಿ ಗಡಿಯಲ್ಲಿ 400 ಕೋಟಿ ದರೋಡೆ ಆಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಗಳು ನಡೀತಾ ಇದೆ. ಆ ತನಿಖೆಯ ಜೊತೆಯಲ್ಲಿ ಈಗಾಗಲೇ ಆ ಆಡಿಯೋ ಏನು ವೈರಲ್ ಆಗಿತ್ತು, ಆ ಆಡಿಯೋದಲ್ಲಿ ಸಂಭಾಷಣೆಯನ್ನ ನಡೆಸಿರುವಂತಹ ವಿರಾಟ್ ಗಾಂಧಿ ಆತನ ಎಸ್ಐಟಿ ಕಸ್ಟಡಿ ಅವಧಿ ಕೂಡ ಇವತ್ತಿಗೆ ಅಂತ್ಯ ಆಗ್ತಾ ಇದೆ. ವಿರಾಟ್ ಗಾಂಧಿಯನ್ನ ಮಹಾರಾಷ್ಟ್ರ ಎಸ್ಐಟಿ ಅಧಿಕಾರಿಗಳು ಬಂಧಿಸಿದ್ರು. ಈ ಹಣ ಸಾಗಾಟ ಮಾಡುವಂತ ಉಸ್ತುವಾರಿಯನ್ನ ಆತ ಹೊತ್ತಿದ್ದ. ವೈರಲ್ ಆಡಿಯೋವನ್ನು ಆಧರಿಸಿ ತನಿಖೆಯನ್ನ ಮುಂದುವರಿಸಿದ್ದಾರೆ. ಇವತ್ತಿಗೆ ಆತನ ಎಸ್ಐಟಿ ಕಸ್ಟಡಿ ಅವಧಿ ಅಂತ್ಯ ಆಗುತ್ತೆ. ಹೆಚ್ಚಿನ ವಿಚಾರಣೆಗೆ ಮತ್ತೆ ಕಸ್ಟಡಿ ಕೇಳ್ತಾರೆ ಎಸ್ಐಟಿ ಅಧಿಕಾರಿಗಳು. ಈವರೆಗೆ ಈ ಪ್ರಕರಣದಲ್ಲಿ 7 ಆರೋಪಿಗಳ ಬಂಧನ ಆದಂತಾಗಿದೆ. ನಾಪತ್ತೆಯಾದಂತ ಈ ಕಿಶೋರ್ ಮತ್ತು ಅಜರ್ ಇಬ್ಬರ ಬಂಧನಕ್ಕೆ ಸದ್ಯಕ್ಕೆ ಹುಡುಕಾಟ ಈಗ ನಡೀತಾ ಇರೋದು. ಕಿಶೋರ್ ಹೆಸರು ಮೆನ್ಷನ್ ಆಗಿದೆ. ಈಗಾಗಲೇ ಈ ಸಂದೀಪ್ ಪಾಟೀಲ್ ಮಾಡಿರುವಂತಹ ದೂರಿನಲ್ಲಿ, ಆ ವಿಡಿಯೋದಲ್ಲಿ, ಅದರ ಜೊತೆ ಎಫ್ಐಆರ್ ಕಾಪಿಯಲ್ಲಿ ಕೂಡ ಅವರ ಹೆಸರುಗಳಿದೆ. ಅದರ ಜೊತೆಯಲ್ಲಿ ಈ ವಿರಾಟ್ ಗಾಂಧಿ ಈತನನ್ನ ವಶಕ್ಕೆ ಪಡೆದ್ರು. ಎಸ್ಐಟಿ ಕಸ್ಟಡಿ ಅವಧಿ ಇವತ್ತಿಗೆ ಅಂತ್ಯ ಆಗುತ್ತೆ. ಮತ್ತೆ ಒಂದಷ್ಟು ವಿಚಾರಣೆಗಳು ನಡೀಬೇಕು. ಈ ಆಡಿಯೋದಲ್ಲಿ ಸಾಕಷ್ಟು ವಿಚಾರಗಳು ಕೇಳಿ ಬಂದಿರೋದ್ರಿಂದ ಅದೆಲ್ಲದರ ಬಗ್ಗೆಯೂ ಕೂಡ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಉಳಿದಂತವರಿಗಾಗಿಯೂ ಕೂಡ ಈಗ ಶೋಧ ಕಾರ್ಯವನ್ನ ನಡೆಸಲಾಗ್ತಾ ಇದೆ. ಬೆಳಗಾವಿ ಗಡಿಯಲ್ಲಿ 400 ಕೋಟಿ ದರೋಡೆ ಆಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಗಳು ನಡೀತಾ ಇದೆ. ಆ ತನಿಖೆಯ ಜೊತೆಯಲ್ಲಿ ಈಗಾಗಲೇ ಆ ಆಡಿಯೋ ಏನು ವೈರಲ್ ಆಗಿತ್ತು, ಆ ಆಡಿಯೋದಲ್ಲಿ ಸಂಭಾಷಣೆಯನ್ನ ನಡೆಸಿರುವಂತಹ ವಿರಾಟ್ ಗಾಂಧಿ ಆತನ ಎಸ್ಐಟಿ ಕಸ್ಟಡಿ ಅವಧಿ ಕೂಡ ಇವತ್ತಿಗೆ ಅಂತ್ಯ ಆಗ್ತಾ ಇದೆ. ವಿರಾಟ್ ಗಾಂಧಿಯನ್ನ ಮಹಾರಾಷ್ಟ್ರ ಎಸ್ಐಟಿ ಅಧಿಕಾರಿಗಳು ಬಂಧಿಸಿದ್ರು. ಈ ಹಣ ಸಾಗಾಟ ಮಾಡುವಂತ ಉಸ್ತುವಾರಿಯನ್ನ ಆತ ಹೊತ್ತಿದ್ದ. ವೈರಲ್ ಆಡಿಯೋವನ್ನು ಆಧರಿಸಿ ತನಿಖೆಯನ್ನ ಮುಂದುವರಿಸಿದ್ದಾರೆ. ಇವತ್ತಿಗೆ ಆತನ ಎಸ್ಐಟಿ ಕಸ್ಟಡಿ ಅವಧಿ ಅಂತ್ಯ ಆಗುತ್ತೆ. ಹೆಚ್ಚಿನ ವಿಚಾರಣೆಗೆ ಮತ್ತೆ ಕಸ್ಟಡಿ ಕೇಳ್ತಾರೆ ಎಸ್ಐಟಿ ಅಧಿಕಾರಿಗಳು. ಈವರೆಗೆ ಈ ಪ್ರಕರಣದಲ್ಲಿ 7 ಆರೋಪಿಗಳ ಬಂಧನ ಆದಂತಾಗಿದೆ. ನಾಪತ್ತೆಯಾದಂತ ಈ ಕಿಶೋರ್ ಮತ್ತು ಅಜರ್ ಇಬ್ಬರ ಬಂಧನಕ್ಕೆ ಸದ್ಯಕ್ಕೆ ಹುಡುಕಾಟ ಈಗ ನಡೀತಾ ಇರೋದು. ಕಿಶೋರ್ ಹೆಸರು ಮೆನ್ಷನ್ ಆಗಿದೆ. ಈಗಾಗಲೇ ಈ ಸಂದೀಪ್ ಪಾಟೀಲ್ ಮಾಡಿರುವಂತಹ ದೂರಿನಲ್ಲಿ, ಆ ವಿಡಿಯೋದಲ್ಲಿ, ಅದರ ಜೊತೆ ಎಫ್ಐಆರ್ ಕಾಪಿಯಲ್ಲಿ ಕೂಡ ಅವರ ಹೆಸರುಗಳಿದೆ. ಅದರ ಜೊತೆಯಲ್ಲಿ ಈ ವಿರಾಟ್ ಗಾಂಧಿ ಈತನನ್ನ ವಶಕ್ಕೆ ಪಡೆದ್ರು. ಎಸ್ಐಟಿ ಕಸ್ಟಡಿ ಅವಧಿ ಇವತ್ತಿಗೆ ಅಂತ್ಯ ಆಗುತ್ತೆ. ಮತ್ತೆ ಒಂದಷ್ಟು ವಿಚಾರಣೆಗಳು ನಡೀಬೇಕು. ಈ ಆಡಿಯೋದಲ್ಲಿ ಸಾಕಷ್ಟು ವಿಚಾರಗಳು ಕೇಳಿ ಬಂದಿರೋದ್ರಿಂದ ಅದೆಲ್ಲದರ ಬಗ್ಗೆಯೂ ಕೂಡ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಉಳಿದಂತವರಿಗಾಗಿಯೂ ಕೂಡ ಈಗ ಶೋಧ ಕಾರ್ಯವನ್ನ ನಡೆಸಲಾಗ್ತಾ ಇದೆ. ಬೆಳಗಾವಿ ಗಡಿಯಲ್ಲಿ 400 ಕೋಟಿ ದರೋಡೆ ಆಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಗಳು ನಡೀತಾ ಇದೆ. ಆ ತನಿಖೆಯ ಜೊತೆಯಲ್ಲಿ ಈಗಾಗಲೇ ಆ ಆಡಿಯೋ ಏನು ವೈರಲ್ ಆಗಿತ್ತು, ಆ ಆಡಿಯೋದಲ್ಲಿ ಸಂಭಾಷಣೆಯನ್ನ ನಡೆಸಿರುವಂತಹ ವಿರಾಟ್ ಗಾಂಧಿ ಆತನ ಎಸ್ಐಟಿ ಕಸ್ಟಡಿ ಅವಧಿ ಕೂಡ ಇವತ್ತಿಗೆ ಅಂತ್ಯ ಆಗ್ತಾ ಇದೆ. ವಿರಾಟ್ ಗಾಂಧಿಯನ್ನ ಮಹಾರಾಷ್ಟ್ರ ಎಸ್ಐಟಿ ಅಧಿಕಾರಿಗಳು ಬಂಧಿಸಿದ್ರು. ಈ ಹಣ ಸಾಗಾಟ ಮಾಡುವಂತ ಉಸ್ತುವಾರಿಯನ್ನ ಆತ ಹೊತ್ತಿದ್ದ. ವೈರಲ್ ಆಡಿಯೋವನ್ನು ಆಧರಿಸಿ ತನಿಖೆಯನ್ನ ಮುಂದುವರಿಸಿದ್ದಾರೆ. ಇವತ್ತಿಗೆ ಆತನ ಎಸ್ಐಟಿ ಕಸ್ಟಡಿ ಅವಧಿ ಅಂತ್ಯ ಆಗುತ್ತೆ. ಹೆಚ್ಚಿನ ವಿಚಾರಣೆಗೆ ಮತ್ತೆ ಕಸ್ಟಡಿ ಕೇಳ್ತಾರೆ ಎಸ್ಐಟಿ ಅಧಿಕಾರಿಗಳು. ಈವರೆಗೆ ಈ ಪ್ರಕರಣದಲ್ಲಿ 7 ಆರೋಪಿಗಳ ಬಂಧನ ಆದಂತಾಗಿದೆ. ನಾಪತ್ತೆಯಾದಂತ ಈ ಕಿಶೋರ್ ಮತ್ತು ಅಜರ್ ಇಬ್ಬರ ಬಂಧನಕ್ಕೆ ಸದ್ಯಕ್ಕೆ ಹುಡುಕಾಟ ಈಗ ನಡೀತಾ ಇರೋದು. ಕಿಶೋರ್ ಹೆಸರು ಮೆನ್ಷನ್ ಆಗಿದೆ. ಈಗಾಗಲೇ ಈ ಸಂದೀಪ್ ಪಾಟೀಲ್ ಮಾಡಿರುವಂತಹ ದೂರಿನಲ್ಲಿ, ಆ ವಿಡಿಯೋದಲ್ಲಿ,
ಅದರ ಜೊತೆಯಲ್ಲಿ ಎಫ್ಐಆರ್ ಕಾಪಿಯಲ್ಲಿ ಕೂಡ ಅವರ ಹೆಸರುಗಳಿದೆ. ಅದರ ಜೊತೆಯಲ್ಲಿ ಈ ವಿರಾಟ್ ಗಾಂಧಿ ಈತನನ್ನ ವಶಕ್ಕೆ ಪಡೆದ್ರು. ಎಸ್ಐಟಿ ಕಸ್ಟಡಿ ಅವಧಿ ಇವತ್ತಿಗೆ ಅಂತ್ಯ ಆಗುತ್ತೆ. ಮತ್ತೆ ಒಂದಷ್ಟು ವಿಚಾರಣೆಗಳು ನಡೀಬೇಕು. ಈ ಆಡಿಯೋದಲ್ಲಿ ಸಾಕಷ್ಟು ವಿಚಾರಗಳು ಕೇಳಿ ಬಂದಿರೋದ್ರಿಂದ ಅದೆಲ್ಲದರ ಬಗ್ಗೆಯೂ ಕೂಡ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಉಳಿದಂತವರಿಗಾಗಿಯೂ ಕೂಡ ಈಗ ಶೋಧ ಕಾರ್ಯವನ್ನ ನಡೆಸಲಾಗ್ತಾ ಇದೆ. ಬೆಳಗಾವಿ ಗಡಿಯಲ್ಲಿ 400 ಕೋಟಿ ದರೋಡೆ ಆಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಗಳು ನಡೀತಾ ಇದೆ. ಆ ತನಿಖೆಯ ಜೊತೆಯಲ್ಲಿ ಈಗಾಗಲೇ ಆ ಆಡಿಯೋ ಏನು ವೈರಲ್ ಆಗಿತ್ತು, ಆ ಆಡಿಯೋದಲ್ಲಿ ಸಂಭಾಷಣೆಯನ್ನ ನಡೆಸಿರುವಂತಹ ವಿರಾಟ್ ಗಾಂಧಿ ಆತನ ಎಸ್ಐಟಿ ಕಸ್ಟಡಿ ಅವಧಿ ಕೂಡ ಇವತ್ತಿಗೆ ಅಂತ್ಯ ಆಗ್ತಾ ಇದೆ. ವಿರಾಟ್ ಗಾಂಧಿಯನ್ನ ಮಹಾರಾಷ್ಟ್ರ ಎಸ್ಐಟಿ ಅಧಿಕಾರಿಗಳು ಬಂಧಿಸಿದ್ರು. ಈ ಹಣ ಸಾಗಾಟ ಮಾಡುವಂತಹ ಉಸ್ತುವಾರಿಯನ್ನ ಆತ ಹೊತ್ತಿದ್ದ. ವೈರಲ್ ಆಡಿಯೋವನ್ನ ಆಧರಿಸಿ ತನಿಖೆಯನ್ನ ಮುಂದುವರೆಸಿದ್ದಾರೆ. ಇವತ್ತಿಗೆ ಆತನ ಎಸ್ಐಟಿ ಕಸ್ಟಡಿ ಅವಧಿ ಅಂತ್ಯ ಆಗುತ್ತೆ. ಹೆಚ್ಚಿನ ವಿಚಾರಣೆಗೆ ಮತ್ತೆ ಕಸ್ಟಡಿ ಕೇಳ್ತಾರೆ ಎಸ್ಐಟಿ ಅಧಿಕಾರಿಗಳು. ಈವರೆಗೆ ಈ ಪ್ರಕರಣದಲ್ಲಿ 7 ಆರೋಪಿಗಳ ಬಂಧನ ಆದಂತಾಗಿದೆ. ನಾಪತ್ತೆಯಾದಂತ ಈ ಕಿಶೋರ್ ಮತ್ತು ಅಜರ್ ಇಬ್ಬರ ಬಂಧನಕ್ಕೆ ಸದ್ಯಕ್ಕೆ ಹುಡುಕಾಟ ಈಗ ನಡೀತಾ ಇರೋದು. ಕಿಶೋರ್ ಹೆಸರು ಮೆನ್ಷನ್ ಆಗಿದೆ. ಈಗಾಗಲೇ ಈ ಸಂದೀಪ್ ಪಾಟೀಲ್ ಮಾಡಿರುವಂತಹ ದೂರಿನಲ್ಲಿ, ಆ ವಿಡಿಯೋದಲ್ಲಿ, ಅದರ ಜೊತೆಯಲ್ಲಿ ಎಫ್ಐಆರ್ ಕಾಪಿಯಲ್ಲಿ ಕೂಡ ಅವರ ಹೆಸರುಗಳಿದೆ. ಅದರ ಜೊತೆಯಲ್ಲಿ ಈ ವಿರಾಟ್ ಗಾಂಧಿ ಈತನನ್ನ ವಶಕ್ಕೆ ಪಡೆದ್ರು. ಎಸ್ಐಟಿ ಕಸ್ಟಡಿ ಅವಧಿ ಇವತ್ತಿಗೆ ಅಂತ್ಯ ಆಗುತ್ತೆ. ಮತ್ತೆ ಒಂದಷ್ಟು ವಿಚಾರಣೆಗಳು ನಡೀಬೇಕು. ಈ ಆಡಿಯೋದಲ್ಲಿ ಸಾಕಷ್ಟು ವಿಚಾರಗಳು ಕೇಳಿ ಬಂದಿರೋದ್ರಿಂದ ಅದೆಲ್ಲದರ ಬಗ್ಗೆಯೂ ಕೂಡ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಉಳಿದಂತವರಿಗಾಗಿಯೂ ಕೂಡ ಈಗ ಶೋಧ ಕಾರ್ಯವನ್ನ ನಡೆಸಲಾಗ್ತಾ ಇದೆ. ಬೆಳಗಾವಿ ಗಡಿಯಲ್ಲಿ 400 ಕೋಟಿ ದರೋಡೆ ಆಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಗಳು ನಡೀತಾ ಇದೆ. ಆ ತನಿಖೆಯ ಜೊತೆಯಲ್ಲಿ ಈಗಾಗಲೇ ಆ ಆಡಿಯೋ ಏನು ವೈರಲ್ ಆಗಿತ್ತು, ಆ ಆಡಿಯೋದಲ್ಲಿ ಸಂಭಾಷಣೆಯನ್ನ ನಡೆಸಿರುವಂತಹ ವಿರಾಟ್ ಗಾಂಧಿ ಆತನ ಎಸ್ಐಟಿ ಕಸ್ಟಡಿ ಅವಧಿ ಕೂಡ ಇವತ್ತಿಗೆ ಅಂತ್ಯ ಆಗ್ತಾ ಇದೆ. ವಿರಾಟ್ ಗಾಂಧಿಯನ್ನ ಮಹಾರಾಷ್ಟ್ರ ಎಸ್ಐಟಿ ಅಧಿಕಾರಿಗಳು ಬಂಧಿಸಿದ್ರು. ಈ ಹಣ ಸಾಗಾಟ ಮಾಡುವಂತಹ ಉಸ್ತುವಾರಿಯನ್ನ ಆತ ಹೊತ್ತಿದ್ದ. ವೈರಲ್ ಆಡಿಯೋವನ್ನ ಆಧರಿಸಿ ತನಿಖೆಯನ್ನ ಮುಂದುವರೆಸಿದ್ದಾರೆ. ಇವತ್ತಿಗೆ ಆತನ ಎಸ್ಐಟಿ ಕಸ್ಟಡಿ ಅವಧಿ ಅಂತ್ಯ ಆಗುತ್ತೆ. ಹೆಚ್ಚಿನ ವಿಚಾರಣೆಗೆ ಮತ್ತೆ ಕಸ್ಟಡಿ ಕೇಳ್ತಾರೆ ಎಸ್ಐಟಿ ಅಧಿಕಾರಿಗಳು. ಈವರೆಗೆ ಈ ಪ್ರಕರಣದಲ್ಲಿ 7 ಆರೋಪಿಗಳ ಬಂಧನ ಆದಂತಾಗಿದೆ. ನಾಪತ್ತೆಯಾದಂತ ಈ ಕಿಶೋರ್ ಮತ್ತು ಅಜರ್ ಇಬ್ಬರ ಬಂಧನಕ್ಕೆ ಸದ್ಯಕ್ಕೆ ಹುಡುಕಾಟ ಈಗ ನಡೀತಾ ಇರೋದು. ಕಿಶೋರ್ ಹೆಸರು ಮೆನ್ಷನ್ ಆಗಿದೆ. ಈಗಾಗಲೇ ಈ ಸಂದೀಪ್ ಪಾಟೀಲ್ ಮಾಡಿರುವಂತಹ ದೂರಿನಲ್ಲಿ, ಆ ವಿಡಿಯೋದಲ್ಲಿ, ಅದರ ಜೊತೆಯಲ್ಲಿ ಎಫ್ಐಆರ್ ಕಾಪಿಯಲ್ಲಿ ಕೂಡ ಅವರ ಹೆಸರುಗಳಿದೆ. ಅದರ ಜೊತೆಯಲ್ಲಿ ಈ ವಿರಾಟ್ ಗಾಂಧಿ ಈತನನ್ನ ವಶಕ್ಕೆ ಪಡೆದ್ರು. ಎಸ್ಐಟಿ ಕಸ್ಟಡಿ ಅವಧಿ ಇವತ್ತಿಗೆ ಅಂತ್ಯ ಆಗುತ್ತೆ. ಮತ್ತೆ ಒಂದಷ್ಟು ವಿಚಾರಣೆಗಳು ನಡೀಬೇಕು. ಈ ಆಡಿಯೋದಲ್ಲಿ ಸಾಕಷ್ಟು ವಿಚಾರಗಳು ಕೇಳಿ ಬಂದಿರೋದ್ರಿಂದ ಅದೆಲ್ಲದರ ಬಗ್ಗೆಯೂ ಕೂಡ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಉಳಿದಂತವರಿಗಾಗಿಯೂ ಕೂಡ ಈಗ ಶೋಧ ಕಾರ್ಯವನ್ನ ನಡೆಸಲಾಗ್ತಾ ಇದೆ.